ವೀಕ್ಷಕರೇ, ಇಲ್ಲಿ ಗೆಲುವಿನ ಹೋರಾಟ ನಡೀತಿದೆ. ಅದರ ಜನರ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗಿರುತ್ತೆ. ಮತ್ತೊಬ್ಬರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ತುಮಕೂರು ಕ್ಷೇತ್ರದಲ್ಲಿ ಯಾರು MP ಆಗಬೇಕು ಅಂತ ಆಸೆ ಪಡ್ತೀರಾ? ಮುದ್ದಹನುಮೇಗೌಡರು ಆಗಬೇಕು ಅಂತ ಇಚ್ಛೆ ಪಡ್ತೀವಿ. ಯಾಕಾಗಿ ಸರ್ ಮುದ್ದಹನುಮೇಗೌಡರು ಬೇಕು? ಮನುಷ್ಯ ಒಳ್ಳೆಯವರು ಅಂತ, ವ್ಯಕ್ತಿ ಒಳ್ಳೆಯವರು ಅಂತ. ಈಗ ಹಿಂದೆ 2014ರಲ್ಲೂ ಕೂಡ ಅವರು MP ಆಗಿದ್ರು. ಆಗ ಸಖತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅಂತ ತುಂಬಾ ಜನ ಹೇಳ್ತಿದ್ರು. ಹೌದಾ ಅಂತ? ಒಳ್ಳೆಯದು ಕೆಲಸ ಮಾಡಿದ್ದಾರೆ. ಸರ್, ನೀವು ಯಾರಿಗೆ ಓಟ್ ಹಾಕ್ತೀರಾ? ನಿಮ್ಮ ಕ್ಷೇತ್ರದಲ್ಲಿ ಯಾರು MP ಆಗಬೇಕು? ಮುದ್ದಹನುಮೇಗೌಡರು. ಯಾಕಾಗಿ? ಮುದ್ದಹನುಮೇಗೌಡರು ತುಂಬ ಒಳ್ಳೆ ವ್ಯಕ್ತಿ. ಈ ತುಮಕೂರು ನಗರಕ್ಕೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಹಾಗೂ ಸದನದಲ್ಲಿ ಧ್ವನಿ ಎತ್ತಂಥ ವ್ಯಕ್ತಿ ಅಂದರೆ ಮುದ್ದಹನುಮೇಗೌಡ್ರೆ. ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕ್ತೀನಿ. ಸರ್ ಹೇಳಿ, ನಿಮ್ಮ ಕ್ಷೇತ್ರದ MP ಯಾರಾಗಬೇಕು? ಮೋದಿಗೆ ಓಟ್ ಹಾಕ್ತೀವಿ. ನಾವು NDA ಮಾಡ್ಕೊಂಡಿರೋದ್ರಿಂದ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರ ಕಡೆಯಿಂದ ನಾವು NDAಗೆ ಓಟ್ ಹಾಕ್ತಾ ಇದ್ದೀವಿ. ಮೈತ್ರಿಯಿಂದ ನಾವು BJPಗೆ ಓಟ್ ಹಾಕಬೇಕು ಅಂತ ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರು ಆಗ್ಬೇಕು. ಇಷ್ಟು ವರ್ಷ ಬೇರೆ ಬೇರೆ ಪಕ್ಷದವ್ರು ನೋಡಿರ್ತೀರಾ. ನಿಮಗೆ BJP ಬೇಕಾ ಕಾಂಗ್ರೆಸ್ ಬೇಕಾ? BJP ಬೇಕು, ಕಾಂಗ್ರೆಸ್ ಬೇಕು ಅಂತಿಲ್ಲ. ಯಾರು ನಾವು ಹೇಳಿದ ತಕ್ಷಣ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೋ ಅವರು MP ಆಗಬೇಕಷ್ಟೇ. ವೀಕ್ಷಕರೀಗ ಉಪ್ಪಾರಳ್ಳಿಯಲ್ಲಿದ್ದೀವಿ. ಉಪ್ಪಾರಳ್ಳಿಯಲ್ಲಿ ಜನರ ಅಭಿಪ್ರಾಯ ಹೇಗಿದೆ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶಕ್ಕು ಅಂತ. ಸರ್, ಈಗ ನಿಮ್ಮ ಕ್ಷೇತ್ರದ MP ಯಾರಾಗಬೇಕು ಸರ್? ನಮಗೆ ತುಂಬ ನಾವು ಗೌರವ ಕೊಡೋಂಥ ವ್ಯಕ್ತಿ ಯಾರಂದರೆ ಅದು ಮುದ್ದಹನುಮೇಗೌಡರು. ನಾವು ಎಲ್ಲ ಕಾರ್ಯಕರ್ತರು ಅವ್ರಿಗೆ ಕೆಲಸ ಮಾಡೋಣ ಅಂತ. ಯಾಕಾಗಿ ಸರ್? ಈಗ ಮುದ್ದಹನುಮೇಗೌಡರು ಕೆಲಸ ಕಾರ್ಯಗಳು ಸರಿಯಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೋಸ್ಕರನೇ ಯಾಕೋಸ್ಕರ ನೀವೆಲ್ಲರೂ ಮತ ಹಾಕೋದಕ್ಕೆ ರೆಡಿ ಇದ್ದೀರಾ? ಹೋದ ಬಾರಿ ಅವ್ರು ಗೆದ್ದಾಗ ನಮ್ಮ ಉಪ್ಪರಳ್ಳಿ ಅಂಡರ್ ಪಾಸ್ ಆಗಿರ್ಬೋದು, ಬೇರೆ ಅಭಿವೃದ್ಧಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದ್ರ ಮಾತು ಎರಡು ಇಲ್ಲ. ಹಂಗಾಗಿ ನಾವು ಅವ್ರಿಗೆ ಆಯ್ಕೆ ಮಾಡೋಣ ಅಂತ ಇದ್ದೀವಿ. ಲೋಕಲ್ ಬೇರೆ, ತುಮಕೂರು ಲೋಕಲ್ ನಾವು ಯಾವಾಗ ಹೋದ್ರೂ ಸಿಗ್ತೇವೆ. ಅವು ಖಂಡಿತ, ಅದರ ಎರಡು ಮಾತಿಲ್ಲ. ನಾವು ಖಂಡಿತ ಮುದ್ದಹನುಮೇಗೌಡರಿಗೆ ಕಾಂಗ್ರೆಸ್ಗೆ ಮಾಡೋದು. ಸರ್, ನೀವು ಹೇಳಿ, ನಿಮ್ಮ ಕ್ಷೇತ್ರದ MP ಯಾರಾಗಬೇಕು ಸರ್? ಆಮೇಲೆ ಮುದ್ದಹನುಮೇಗೌಡ ಆದರೆ ಒಳ್ಳೆಯದು. ಯಾಕೆ ಸರ್ ಮುದ್ದಹನುಮೇಗೌಡರು ಬೇಕು ನಿಮಗೆ? ಮೇಡಮ್ ಅವರು 2014ರಿಂದ 19ವರೆಗೂ ಒಳ್ಳೆ ಅಭಿವೃದ್ಧಿ ತಂದಿದ್ದಾರೆ. ಉಪ್ಪರಳ್ಳಿ ಇರಲಿ, ಯಾವ್ದನ್ನ ಇರಲಿ, ಒಳ್ಳೆ ರೈಲ್ವೆ ಅಂಡರ್ಪಾಸ್ ತಂದವ್ರೆ. HMT ಬಾಕ್ಲಾಗಬೇಕಾದ್ರೆ ಇಸ್ರೋ ತಂದವ್ರೆ. ಆಮೇಲೆ ಸ್ಮಾರ್ಟ್ ಸಿಟಿ ತಂದವ್ರೆ. ಡಾಕ್ಟರ್ ರಫೀಕ್ ಅಹಮದ್ ಮಾಜಿ ಶಾಸಕರು ಮತ್ತು ಇವರು ಮುದ್ದಹನುಮೇಗೌಡರು ಸೇರಿ ಒಳ್ಳೆ ಅಭಿವೃದ್ಧಿ ತಂದಿದ್ದಾರೆ. ಅದು ಸರ್, ನೀವು ಹೇಳಿ ಸರ್. ಈಗ ನಿಮ್ಮ ಕ್ಷೇತ್ರದಲ್ಲಿ, ಈಗಾಗಲೇ ತುಮಕೂರು ಕ್ಷೇತ್ರದಲ್ಲಿ BJP ಕಾಂಗ್ರೆಸ್ ನಡುವೆ ಪೈಪೋಟಿ ಜೋರಾಗಿದೆ. ನೀವು ಯಾರ ಪರ ಒಲವು ವ್ಯಕ್ತಪಡಿಸ್ತೀರಾ? ಮುದ್ದಹನುಮೇಗೌಡರು. ಯಾಕಾಗಿ ಮುದ್ದಹನುಮೇಗೌಡರು ಬೇಕು ನಿಮಗೆ? ಮುದ್ದಹನುಮೇಗೌಡರು ಆಡಳಿತ ಮುಂಚೆ MP ಆಗಿದ್ದಾಗ ಏನಿತ್ತು, ಏನು ಅಭಿವೃದ್ಧಿ ಮಾಡಿದ್ದಾರೆ ತುಮಕೂರಿಗೋಸ್ಕರ, ಅದು ಜ್ಞಾನದಲ್ಲಿ ಇಟ್ಕೊಂಡು ಅವರೇ ಬರಬೇಕು ಈ ಸರಿ MPಗೆ ಅಂತ ಅಭಿಪ್ರಾಯ ಪಡ್ತೀವಿ. ಸರ್ ಹೇಳಿ, ನಿಮ್ಮ ತುಮಕೂರು ಕ್ಷೇತ್ರದಲ್ಲಿ ಈಗಾಗಲೇ ಯಾವ ರೀತಿಯಾದಂಥ ವಾತಾವರಣ ಇದೆ ಸದ್ಯದ ಮಟ್ಟಿಗೆ BJP ಹಾಗೆ ಕಾಂಗ್ರೆಸ್ ನಡುವಿನ ಜಿದ್ದಾಜಿದ್ದಿ? ಮೇಡಮ್, ಈಗ ತುಮಕೂರಿನಲ್ಲಿ ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ನೋಡೋದಾದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಮುದ್ದಹನುಮೇಗೌಡರು ಹೆಚ್ಚು ಕಡಿಮೆ 1 ಲಕ್ಷ ಲೀಡಿಂದ ಗೆಲ್ಲುವಂಥ ಸಾಧ್ಯತೆ ಕೂಡ ಇವತ್ತು ಬಹಳಷ್ಟು ಎದ್ದು ಕಾಣ್ತಾ ಇದೆ. ಇದಕ್ಕೆ ಬಹಳಷ್ಟು ಕಾರಣಗಳೇ ಇದೆ. ಮುಖ್ಯವಾದ ಕಾರಣ ಏನಂತಂದರೆ ಮುದ್ದಹನುಮೇಗೌಡರು ಸ್ಥಳೀಯರು, ಇಲ್ಲಿನವರು. ಇಲ್ಲೇ ಹಿಂದೆ ಇವರು ಶಾಸಕರಾಗಿದ್ದವರು ಮತ್ತು 10 ವರ್ಷ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಮುಖ್ಯವಾಗಿ ಸಂಸದರಾಗಿ ಕೂಡ ಹಿಂದೆ 5 ವರ್ಷ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ವಿರುದ್ಧ ಇರುವಂಥವರು ಸೋಮಣ್ಣನವರು. ಅವ್ರಿಗೂ ತುಮಕೂರಿಗೂ ಏನು ನಂಟೇ ಇಲ್ಲ ನೋಡ್ಬೇಕಂತಂದರೆ. ಈಗ ಯಾಕಂದರೆ ಭಾಳಷ್ಟು ನಮ್ಮ ಹಿರಿಯ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ, ಅವರು ಕೇವಲ ಒಂದು ಸಿದ್ಧಗಂಗೆ ಮಠಕ್ಕೆ ಬಂದು ಅಲ್ಲಿನ ಒಂದು ದರ್ಶನೆಯನ್ನು ಪಡೆದು ಹೋಗಿರೋದು ಬಿಟ್ಟರೆ ತುಮಕೂರಿಗೆ ಅವ್ರದ್ದೇ ಆದಂತಹ ಯಾವುದೇ ರೀತಿಯಾದಂಥ ಕೊಡುಗೆಗಳಿಲ್ಲ. ಮುಖ್ಯವಾದ ಕಾರಣ ಇವತ್ತು ಜನರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತಂದರೆ ಸ್ಥಳೀಯರನ್ನ ಆಯ್ಕೆ ಮಾಡಬೇಕು ಅನ್ನೋಂಥದ್ದು. ಮತ್ತು ತುಮಕೂರಿನ ಇತಿಹಾಸದಲ್ಲಿ ಹೊರಗಡೆಯಿಂದ ಬಂದಂಥವ್ರು ಇನ್ನೂವರೆಗೂ ಯಾರೂ ಕೂಡ ಗೆದ್ದು ಹೋಗಿಲ್ಲ. ಹಾಗಾಗಿ ಸ್ಥಳೀಯರಿಗೆ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಮುದ್ದಹನುಮೇಗೌಡರು ಗೆಲ್ಲುವಂಥ ಬಹಳಷ್ಟು ಅವಕಾಶಗಳಿದೆ ಅಂತ ಹೇಳ್ತೇನೆ.